ಇವತ್ತು ಹನೂರು ಇತಿಹಾಸದಲ್ಲಿ ಇದೊಂದು ಸುದಿನ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂದರೆ ರಾಮನಗುಡ್ಡ ಡ್ಯಾಮು ಬಹುಶಃ ಇದು ನಿರ್ಮಾಣ ಆಗಿ ಸುಮಾರು 40 ವರ್ಷಗಳ ಆದರೂ ಸಹ ಇದಕ್ಕೆ ಒಂದು ಶಾಶ್ವತ ನೀರನ್ನು ತುಂಬಿಸೋದಕ್ಕೆ ಅಥವಾ ಮಳೆ ಈ ಭಾಗದಲ್ಲಿ ಕಡಿಮೆ, ನೀರು ತುಂಬೋದು ಭಾಳ ವಿರಳ. ಬಟ್ ಈಗೇನು ಏತ ನೀರಾವರಿ ಮುಖಾಂತರ ಈ ಪೈಪ್ಲೈನು ಭಾಳ ನೆನಗುದಿಗೆ ಬಿದ್ದಿತ್ತು ಸುಮಾರು 7-8 ವರ್ಷಗಳಿಂದ. ಅದನ್ನು ಈಗ ತಕ್ಷಣ ನಾನು ಬಂದು ಏನು ರೈತರು ಹೇಳ್ತಿದ್ರು ಈ ಭಾಗದಲ್ಲಿ ಕೇವಲ ಒಂದು 2 ಕಿಲೋಮೀಟ್ರಲ್ಲಿ ಅಥವಾ 3 ಕಿಲೋಮೀಟ್ರಲ್ಲಿ ನಮಗೆ ತೊಗೊಂಡು ಹಳ್ಳಕ್ಕೆ ಬಿಟ್ಟರೆ ನೀರ ರೀತಿ ಇದೆ ಅಂತೇಳಿ ನನಗೆ ಭಾಳಷ್ಟು ಆ ಮೀಟಿಂಗಲ್ಲಿ ಹೇಳಿದಾಗ ನಾನು ತಕ್ಷಣ ಬಂದು ನೋಡಿ ಏನು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ಅಂದರೆ ಇಂಜಿನಿಯರ್ಗಳನ್ನ ಕರೆಸಿ ತಕ್ಷಣ ಏನು ಇವತ್ತು SC ಸಾಹೇಬ್ರು ಇವತ್ತು ಚೀಫ್ ಇಂಜಿನಿಯರ್ ಆಗಿ CA ಆಗಿದ್ದಾರೆ. ಅವರು ಒಟ್ಟಿಗೆ ನಾವು ಎಲ್ಲ ಬಂದು ಈ ಒಂದು ಪೈಪ್ಲೈನ್ನ ಒಂದು ಆದಷ್ಟು ಬೇಗ ಈ ಕಾರ್ಯ ಆಗಲಿಕ್ಕೆ ಈ ಒಂದು ಕೆಲಸನ ನಾವು ಕೈಗೆತ್ತಿಕೊಂಡು ಕೇವಲ ಒಂದು ತಿಂಗಳು ಆಯ್ತು ಅಷ್ಟೇ. ನಾನು ಪ್ರೊಸೀಜರು ಫಾಲೋ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಒಂದು 15-20 ದಿನ ಸ್ವಲ್ಪ ನಾನು ಏನು ತಿಂಗಳು ಕೊನೆಯಲ್ಲೇ ಬಿಡಬೇಕು ಅಂತಿದ್ವಿ. ಈ ತಿಂಗಳ ಕೊನೆಯಲ್ಲಿ ಈಗೆಲ್ಲ ಪ್ರಾರಂಭ ಆಗ್ತಿದೆ. ಈ ತಿಂಗಳ ಕೊನೆ ಹೊತ್ತಿಗೆ ಬಹುಶಃ ಇವತ್ತಿಷ್ಟು 13 ತಾರೀಕು, ಒಂದು 15-20 ದಿನದಲ್ಲಿ ಬಹುಶಃ ನೀರು ಪೈಪ್ಲೈನ್ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ, ಅವರು ಬೇಗ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗೆ ಆ ನೀರು ಹರಿದು ಬಿಟ್ಟರೆ ಭಾಳ ಒಂದು ಸಂತೋಷದ ವಿಷಯ. ಇಡೀ ಒಂದು ಆ ಭಾಗದ ಗ್ರಾಮಸ್ಥರಿಗೆ ಒಂದು ಒಳ್ಳೆ ಈ ಒಂದು ಅಂತರ್ಜಲ ಹೆಚ್ಚುತ್ತೆ ಮತ್ತು ಎಲ್ಲ ಥರದ ರೈತರಿಗೆ ಇವತ್ತೇನು ನೀರಿನ ಬವಣೆ ಇದೆ ಅದನ್ನು ನೀಗಿಸುವಂಥ ಕೆಲಸ ಈ ಒಂದು ಕಾರ್ಯದಿಂದ ಆಗುತ್ತೆ. ಅದರಿಂದ ಇಡೀ ಏನಿವತ್ತು ನನಗೆ ಎಲ್ಲ ಪ್ರತಿಯೊಂದು ಮತದಾರ ಇರ್ಬೋದು, ಪ್ರತಿಯೊಂದು ಸಂಘಟನೆಯವರು ಇರ್ಬೋದು, ಎಲ್ರಿಗೂ ನಾನು ಮನವಿ ಮಾಡೋದು ಎಲ್ಲರೂ ಒಟ್ಟುಗೂಡಿ ಈ ಕೆಲಸನ ನಾವು ಮಾಡಿ ಜನಕ್ಕೆ ಒಳ್ಳೆಯ ರೀತಿಯಾಗಿ ಜನಕ್ಕೆ ತಲುಪಬೇಕು ಅನ್ನೋ ಒಂದು ಮನಸ್ಸಿಟ್ಟು ಮಾಡ್ತಾಯಿದ್ದೀವಿ. ಅದು ಎಲ್ರಿಗೂ ತಲುಪಬೇಕು. ಆದಷ್ಟು ಇವತ್ತೇನು ಈ ಒಂದು ಸುಸಂದರ್ಭ ನಾವು ಬಂದಿಲ್ಲಿ ಈ ಒಂದು ಕೆಲಸ ಪ್ರಾರಂಭ ಮಾಡಿದ್ದೀವಿ. ಮಹದೇಶ್ವರ ಮತ್ತು ಬೆಟ್ಟಳ್ಳಿ ಮಾರಮ್ಮ, ಸಿದ್ದಪ್ಪಾಜಿ ಎಲ್ಲರೂ ನಮಗೆ ಆಶೀರ್ವದಿಸಿ ಆದಷ್ಟು ಬೇಗ ಈ ಕೆಲಸ ಸುಸೂತ್ರವಾಗಿ ಆಗಿ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಾವು ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಈಗ ರಾಮನಗುಡ್ಡ ಬಾದರು ಉಬ್ಬೆ ಉಣ್ಸೋರನ್ನ ಯಾವಾಗ ತೃಪ್ತಿಪಡಿಸ್ತೀರಿ? ಅದನ್ನು ಈಗ ಇಂಜಿನಿಯರ್ಸ್ ಬಂದಿದ್ದಾರೆ. ಮೊನ್ನೆ ತಾನೇ ನಾನು ಯಾವುದೋ ಒಂದು ಮ್ಯಾಪಲ್ಲಿ ಚೆಕ್ ಮಾಡಬೇಕಾದ್ರೆ ಒಂದು ಐಡಿಯಾ ಬಂದಿದೆ. ಈಗ 18 ಕೋಟಿ ದುಡ್ಡು ಬೇಕು ಸರ್ಕಾರದಲ್ಲಿ. ಈಗ ಕಡಿಮೆ ದುಡ್ಡಲ್ಲಿ ಹೆಚ್ಚು ಫಲ ಕೊಡ್ತಕ್ಕಂಥ ಕಾರ್ಯಕ್ಕೆ ಕೈ ಆಗ್ತಾಯಿದೆ. ಈಗ ಹೆಚ್ಚು ದುಡ್ಡು ಕೇಳಿದಷ್ಟು ಈಗ ಅದು ಮುಂದಕ್ಕೆ ಹೋಗುತ್ತೆ. ಸೊ ಅದೇ ಥರ ಈಗ ಗುಂಡಾಲ್ GRBC ಮುಖಾಂತರ ನೀರು ಕೊಡೋದಕ್ಕೆ ಒಂದು ಪ್ಲ್ಯಾನ್ ನೋಡಿದ್ದೀವಿ. ಅದೊಂದು ಸಕ್ಸಸ್ ಆದರೆ ಆದಷ್ಟು ಬೇಗ ಅದಕ್ಕೂ ಒಂದು ಕಾಯಕಲ್ಪ ಬಹುಶಃ ಇವತ್ತು ಬಂದಿದ್ದಾರೆಲ್ಲ ಇಂಜಿನಿಯರ್ಸ್, ಅದನ್ನು ಒಂದು ಇನ್ಸ್ಪೆಕ್ಷನ್ ಮಾಡ್ತೀನಿ. ಅದೇನಾದ್ರು ಒಂದು ಸಕ್ಸಸ್ ಆದರೆ ಅದು ಭಾಳ ಕಡಿಮೆ ದಿನದಲ್ಲಿ ನೀರು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅಷ್ಟಂತೂ ಹೇಳಬೇಕು. ಮತ್ತು ನಮ್ಮ ಭಾಗದಲ್ಲಿ ಸಮರ್ಪಕ ಕಾಮಗಾರಿ ಮುಗಿಯೋದಕ್ಕೆ ಎಷ್ಟು ಕೋಟಿ ವೆಚ್ಚ? ಇದು 2.5 ಕೋಟಿಯಪ್ಪ. 2.5 ಕೋಟಿ. ಈಗ ನಮ್ಮ ಭಾಗದಲ್ಲಿ ಸಮರ್ಪಕ ಮಳೆ ಆಗದಿರೋದ್ರಿಂದ ಬರ ಘೋಷಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಎಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದೀವಿ. ಅದೇನಾಗಿದೆ, ಮಧ್ಯೆ ಮಳೆ ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಅದನ್ನು ಡಿಕ್ಲೇರ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅದು ಸೆಂಟ್ರಲ್ಗೆ ಹೋಗ್ಬೇಕಂತ. ಸೊ ಇಲ್ಲಿಂದ ನಾವು ರೆಕಮೆಂಡ್ ಮಾಡಿದ್ದೀವಿ. ಬಟ್ ಅಲ್ಲಿ ಏನು ತೀರ್ಮಾನ ತಗೋತಾರೋ ನನಗೆ ಅಟ್ಲೀಸ್ಟ್ ಟಾಸ್ಕ್ ಫೋರ್ಸ್ಗೆ ನಮಗೆ ಬೋರ್ವೆಲ್ಗಳಿಗೆ ನೀರು ಡ್ರಿಲ್ ಮಾಡೋಕ್ಕೆ ಕೊಟ್ಟರೆ ಸಾಕಾಗಿದೆ ನನಗೆ. ಸೊ ನಾನು ಸಚಿವರ ಗಮನಕ್ಕೆ ತಂದಿದ್ದೀನಿ. ಅದನ್ನು DC ಅವ್ರ ಮುಖಾಂತರ ಎಲ್ಲ ರಿಪೋರ್ಟ್ ಕಳಿಸಿದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತಗೋತಾರೆ ನಾನು ಕಾದು ನೋಡ್ಬೇಕಾಗಿದೆ. ಕೆಲವು ಭಾಗದಲ್ಲಿ ಮಾತ್ರ ಮಳೆ ಆಗಿದೆ ನೀವು ಹೇಳಿದಾಗ, ಇನ್ನೂ ಕೆಲವು ಭಾಗದಲ್ಲಿ ಆಗದಿರೋ ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ. ನಿನ್ನೆ ರಾತ್ರಿ 7:45 ಒಡಕೆಹಳ್ಳದಲ್ಲಿ ಹೋಗಿ ನೋಡ್ಕೊಂಬಂದೆ. ಅಲ್ಲಿ ಏನಾದ್ರು ಮಾಡಿ ಅಲ್ಲಿಗೆ ಏನಾದ್ರು ಒಂದು ಸ್ವಲ್ಪ ನೀರು ಇಲ್ಲಿ ತಂದು ಒಂದು ಮೋಟ್ರ್ ಮುಖಾಂತರ ನೀರು ಹರ್ಸೋಕ್ಕಾಗತ್ತಾ ಅಂತ ಹಳ್ಳದಲ್ಲಿ ನೀರು ಹೋದ್ರೆ ಆ ಥರದ್ದು ಕೊನೆ ಹಂಗೂ ಯೋಚನೆ ಮಾಡ್ತಾಯಿದ್ದೀವಿ. ಈಗ ಹಳ್ಳದಲ್ಲಿ ಓದಿದ್ದೆ ಏನಿಲ್ಲ. ಸೊ ಅಲ್ಲಿ ಒಡಕೆಹಳ್ಳದಿಂದ ಮೇಲೆ ಏನಾದ್ರು ಒಂದು ಜಾಕ್ವೆಲ್ ಥರನ ಮಾಡಿಕೊಂಡು ಅಲ್ಲಿಂದ ಒಂದು ಮೋಟ್ರ್ ಹಾಕಿ ತಂದು ಈ ಆಂಜನೇಯನ ಗುಡ್ಡಕ್ಕೆ ಬಿಟ್ಟರೆ
ಎಲ್ಲ ಒಂದು ಹರ್ಕೊಂಡು ಹೋದರೆ ಅಟ್ಲೀಸ್ಟ್ ಅಂತರ್ಜಲ ಹೆಚ್ಚುತ್ತೆ, ಕುಡಿಯೋ ನೀರು ಸಮಸ್ಯೆ ಬರುತ್ತೆ. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಏನು ನಾವು JJM ಅಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಪೆಂಡಿಂಗ್ ಆಗಿತ್ತು, ಇವರು ಅಧಿಕಾರಿಗಳು ಭಾಳ ಒಂದು ವಿಳಂಬದಿಂದ ಅದು ಒಂದು ಸಮಸ್ಯೆ ಆಗಿದೆ. ಈಗ ಅದನ್ನು ಈ ತತ್ಕ್ಷಣ ಸರ್ಕಾರದ ಗಮನ ಸೆಳೆದು 5 ಹೆಕ್ಟೇರ್ಗಿಂತ ಒಳಗಡೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಂತ ನನ್ನ ಭಯ ಇತ್ತು, ಬಟ್ ಇಲ್ಲ ಸ್ಟೇಟ್ ಗೌರ್ಮೆಂಟೇ ಕ್ಲಿಯರ್ ಮಾಡ್ತಾರಂತೆ. ಹಂಗಾಗಿ ಅದನ್ನು ನಾನು ಈಗ ಮಿನಿಸ್ಟರ್ ಹತ್ರ, ಈಗ ಫೈಲ್ ಮಿನಿಸ್ಟರ್ ಹತ್ರ ಇದೆ, ಹೇಗಾರು ಮಾಡಿ ಅದನ್ನು ಕ್ಲಿಯರ್ ಮಾಡಿಸಿ ಮುಂದಿನ ಏಪ್ರಿಲ್ ಮೇ ಹೊತ್ತಿಗೆ ಜನರಿಗೆ ಕುಡಿಯೋ ನೀರನ್ನ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಗೆ ನೀರು ತಲುಪಬೇಕಂತೇಳಿ ನಾನು ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದೀನಿ. ಮಾದಪ್ಪ ಅದಕ್ಕೆ ಯಾವ ಥರ ದಾರಿ ತೋರ್ಕೊಂಡು ನೋಡ್ತೇನೆ. ಅಣ್ಣ ಈ ಯೋಜನೆ ಕೆಳಗೆ ಯಾವುದು ಚಿಂಚಳ್ಳಿ ಇರ್ಬೋದು, ಮಣಗಳ್ಳಿ ಇರ್ಬೋದು, ತೋಮೇರ್ಪಾಳ್ಯ ಇರ್ಬೋದು, ಇವನ್ ಬಂಡಳ್ಳಿ ತನಕನೂ KVNZD, MT Reddy ಇವೆಲ್ಲನೂ ಭಾಳಷ್ಟು ಒಂದು ಅಂತರ್ಜಲ ಹೆಚ್ಚುತ್ತೆ, ಭಾಳ ಚೆನ್ನಾಗಿ ಅದು ವೃದ್ಧಿ ಆಗುತ್ತೆ. ರೈತರಿಗೆ ಫಸ್ಟು ಕುಡಿಯೋ ನೀರಿನ ಸಮಸ್ಯೆ ಬಗೆಯಿರುತ್ತೆ, ಮತ್ತು ಅವ್ರ ಬೋರ್ಗಳಲ್ಲಿ ನೀರು ಬಂದುಬಿಟ್ರೆ ಎಷ್ಟೋ ಅವರಿಗೆ ವ್ಯವಸಾಯಕ್ಕೆ ಆಗುತ್ತೆ. ಇದು ಈ ಕಾರ್ಯಕ್ರಮ ಈ ಕಾಮಗಾರಿ ಈ ಯೋಜನೆ ಕ್ಷೇತ್ರದ ನೀರಾವರಿಗೆ ಮುನ್ನಡಿ ಅಂತ ಅನಿಸ್ತದೆ. ಭಗವಂತ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ, ಮಾಡೋಣ. ಏನು ಋಣ ತೋರಿಸೋ ಕೆಲಸ ಮಾಡಬೇಕು, ಮಾಡ್ತೇವೆ. ಆಮೇಲೆ ಅಕ್ಕಪಕ್ಕದ ಊರು ಕಾರ್ಯಗಳಿಗೆ ನೀರಿಲ್ಲ ಅಣ್ಣ, ಅದೊಂದು ಇದು ಇಲ್ಲಿ ಹತ್ತಿರದಲ್ಲಿ ಆಗುತ್ತಪ್ಪ.